ನಿಂತಿದ್ರೆ ಮಾತ್ರ ನಮ್ಮ ಕುಮಾರಸ್ವಾಮಿ ಕಷ್ಟ ಆಗ್ತಿತ್ತು. ಓಕೆ, ಬಟ್ ಏನೋ ಆಗಲಿ ಮಂಡ್ಯದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಗೆಲ್ಲಬಹುದು. ಇವಾಗ ಬೆಂಗಳೂರು ಭಾಗಕ್ಕೆ ಬರೋಣ. ಬೆಂಗಳೂರು ಗ್ರಾಮಾಂತರದಿಂದ ಡಿ.ಕೆ. ಸುರೇಶ್ ವರ್ಸಸ್ CN ಮಂಜುನಾಥ್, ಅವರಿಬ್ಬರಲ್ಲಿ ಯಾರು ಬರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ನೋಡ್ರಿ, ಇಲೆಕ್ಷನದ ಡಾವ್ ಪೇಚ್ಗಳನ್ನ ಅದರ ಒಳಮರ್ಮಗಳನ್ನ ಎರಡೂ ಕುಟುಂಬಗಳು ಅರ್ಥ ಮಾಡ್ಕೊಂಡಿದ್ದಾರೆ. ಮೊದಲು ಡಿ.ಕೆ. ಶಿವಕುಮಾರ್ ಅವರು, ಇನ್ನೊಂದು ಕಡೆ ಈ ನಮ್ಮ ಎಚ್.ಡಿ.ಕೆ. ಅವರು. ಮತ್ತು ಅದು ಅದರಲ್ಲಿ ಎಚ್.ಡಿ.ಕೆ. ಅವ್ರ ತಂದೆಯವರಂತೆ ಅವರು ದಿನದ 24 ತಾಸು ನಿಂತಿದ್ದಾಗ ಮಾತ್ರ ಅಷ್ಟೇ ಅವ್ರು ರಾಜಕೀಯ ವಿಚಾರ ಮಾಡೋದಿಲ್ಲ. ಎಚ್ಚರ ಆದ ತಕ್ಷಣ ರಾಜಕೀಯ ವಿಚಾರ ಮಾಡ್ತಾನೆ ಅಂತ ಅವ್ರ ಬಗ್ಗೆ ಒಂದು ಆ ಸೈಡ್ ಜೋಕ್ ಮಾಡ್ತಾರೆ ನಮ್ಮ ದೇವೇಗೌಡ ಬದಲಾಗಿ. ಸದಾ ಫುಲ್ ಟೈಮ್ ರಾಜಕೀಯ ಮಾಡುವಂಥ ವ್ಯಕ್ತಿ ಅಂತೇಳಿ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಅಥವಾ ಡಿ.ಕೆ. ಸುರೇಶ್ ಜೊತೆಗೆ ಮಂಜುನಾಥ್ ಅವ್ರು ಒಳ್ಳೆ ಹೆಸರದ ಒಳ್ಳೆ ಡಾಕ್ಟರ್ ಅಂತೇಳಿ ಮತ್ತು ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಒಂದು ಇಷ್ಟು ಹೆಚ್ಚು ತೂಕ ಅನಿಸ್ತದ ಅವ್ರು ಬರ್ಬೋದೇನು ಅಂತೇಳಿ. ಬಟ್ ಡಿ.ಕೆ. ಸುರೇಶ್ ಆಗಲಿ ಅವರ ಅಣ್ಣ ಶಿವಕುಮಾರ್ ಆಗಲಿ ಅವ್ರನ್ನ ಸುಲಭ ಬಿಟ್ಟು ಕೊಡೋದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಬೆಂಗಳೂರು ಉತ್ತರ ಭಾಗಕ್ಕೆ ಶೋಭಾ ಕರಂದ್ಲಾಜೆ ಅವ್ರನ್ನ ನಿಲ್ಲಿಸಿರೋ ಕಾರಣದಿಂದಾಗಿ ಇಲ್ಲಿ ಹೊಡೆತ ಬೀಳುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಶೋಭಾ ಕರಂದ್ಲಾಜೆ ಅವ್ರದ್ದು ಮಾತ್ರ ಹೊಡೆತ ಬೀಳುತ್ತೆ, ಇಲ್ಲಂತಲ್ಲ. ಯಾಕಂದ್ರೆ ತೇಜಸ್ವಿ ಸೂರ್ಯ ಅವ್ರಿಗೂ ಈ ಸಲ ಹೊಡೆತ ಅದಂತ ಅನಿಸ್ತದ. ನಮ್ಮ ಸೌಮ್ಯರೆಡ್ಡಿ ಅವರು ಒಳ್ಳೆ ಹೆಸರು ಮಾಡ್ಕೊಂಡವ್ರು ಇದ್ದಾರೆ. ಜೊತೆಗೆ ಅಲ್ಲೆಲ್ಲ ರಾಮಲಿಂಗಾರೆಡ್ಡಿ ಅವರು ಒಳ್ಳೆ ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಲಾಸ್ಟ್ ಟೈಮ್ದಷ್ಟು ಸುಲಭವಾಗಿ ತೇಜಸ್ವಿ ಅವ್ರಿಗೆ ಗೆಲುವು ಸಿಗಲಿಕ್ಕಿಲ್ಲ. ಮತ್ತು ಈಗ ಕೆಲವೊಂದಿಷ್ಟು ವರದಿಗಳು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಅಲ್ಲಿ ನಮ್ಮ ತೇಜಸ್ವಿ ಅವರು ಮೋಸ್ಟ್ ಪ್ರಾಬಬ್ಲಿ ಕಳ್ಕೊತಾರೆ ಅನ್ನೋ ಸೀಟ ಅಂತ ಇದ್ದಾರೆ. ಬಟ್ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ತೇಜಸ್ವಿ ಸೂರ್ಯನು ಇಂಟೆಲಿಜೆಂಟ್ ಇದ್ದಾರೆ, ಸಾಕಷ್ಟು ಯಂಗ್ ಇದ್ದಾರೆ, ಡೈನಾಮಿಕ್ ಇದ್ದಾರೆ. ಮತ್ತು ಜನರಿಗೆ ಮುಟ್ಟುವಂಥ ತಮ್ಮ ವಿಷಯವನ್ನು ಸುಳ್ಳನ್ನು ಸಹಿತ ಸತ್ಯತೆಯನ್ನು ಹೊಡೆದಂಗೆ ಹೇಳ್ತಾ ಇರ್ತಾರೆ. ಅವ್ರ ಭಾಷೆ ವಾಗ್ಝರಿ ಅದು ನೋಡಿದ್ರೆ ಖುಷಿ ಅನ್ನಿಸ್ತದ. ಆದರೆ ಇಂಥವರು ಒಂದಿಷ್ಟು ನಿಜವಾದ ಬಡವರ ಕಳ್ಕೊಳ್ಳಿ ಚಿಂತನೆ ಯಾಕೆ ಮಾಡ್ತಾ ಇಲ್ಲ ಅಂತ ನೋವು ಅನ್ನಿಸ್ತದೆ. ಅಷ್ಟು ಅದ್ಭುತವಾದಂತಹ ಒಂದು ಜ್ಞಾನ ಇಟ್ಕೊಂಡು ನಿಜವಾದ ಸತ್ಯ ಯಾವುದು ಆ ಸತ್ಯನ ಅರ್ಥ ಮಾಡ್ಕೊಂಡು ಸ್ವಾರ್ಥಕ್ಕಾಗಿ ಮಾತ್ರ ಬಳಸ್ಕೊಳ್ತಾ ಇದ್ದಾರಪ್ಪ ಇಂಥ ಜನ. ಇದನ್ನು ಸ್ವಲ್ಪ ಇಲ್ಲಿ ಬಡವರಿಗಾಗಿ, ನಿಜವಾಗಿ ದಲಿತರಿಗಾಗಿ, ಬಿದ್ದವರಿಗಾಗಿ ಈ ಜ್ಞಾನ ಉಪಯೋಗ ಮಾಡಿದ್ರೆ ಇನ್ನೂ ದೊಡ್ಡ ಲೀಡರ್ ಆಗ್ತಿದ್ರು. ಸಣ್ಣ ವಯಸ್ಸದ ಒಳ್ಳೆ ಬುದ್ಧಿವಂತರಿದ್ದಾರೆ. ಬಟ್ ಅವ್ರು ನಿಂತ ಜಾಗ ಅವ್ರಿಗೆ ಸರಿ ಅನ್ನಿಸ್ತಿರ್ಬೋದಿಲ್ಲ ಅಂತಲ್ಲ, ಅವ್ರದೇ ದೃಷ್ಟಿಕೋನದ. ಬಟ್ ಒಂದು ಯೂನಿವರ್ಸಲ್ ಆದಂಥ ವ್ಯಕ್ತಿತ್ವ ಬೆಳಿಬೇಕಾದಂಥ ನಮ್ಮ ತೇಜಸ್ವಿ ಸೂರ್ಯ ಅವರು ಒಂದಿಷ್ಟು ಯಾವುದೋ ಪೂರ್ವಾಗ್ರಹ ಪೀಡಿತ ವಿಷಯಕ್ಕೆ ತಮ್ಮ ಕುಬ್ಜ್ ಮಾಡ್ಕೊಳಕಿದ್ದಾರೆ. ಅದು ಅವ್ರಿಗೆ ಬಿಟ್ಟ ವಿಷಯ. ಅದು ನಮ್ಗೆ ನೆನಪಾಗಿದ್ದು ಹೇಳಬೇಕಾಗ್ತದೆ, ನಮ್ಗೆ ಖಂಡಿತ ಮಾತಾಡಬೇಕಾಗ್ತದೆ. ಒಂದೆರಡು ಬೈಲ್ ನಮ್ಗೆ ನಡೀತದೆ. ಬಟ್ ಈಸ್ ಎ ಗುಡ್ ಪರ್ಸನ್, ಬಟ್ he stood in the wrong way, in my opinion. It is not his or others. ಸರಿ, ಇವಾಗ ಬೆಂಗಳೂರು ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ನಿಂದ ಒಬ್ಬ ಏಕೈಕ ಮುಸ್ಲಿಂ ಅಭ್ಯರ್ಥಿ ಅಂತ ಹೇಳ್ಬೋದು ಇಡೀ ಕರ್ನಾಟಕದಲ್ಲಿ, ಅಲ್ಲಿ ಅನ್ನೋಂಥವ್ರು. ಅವರು ಇದೀಗ ಹಾಲಿ ಸಂಸದರಿಗೆ ಸಾಕಷ್ಟು ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ, ಬಿಜೆಪಿ ಸಂಸದರಿಗೆ. ಏನನ್ಸುತ್ತೆ, ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಇರುತ್ತೆ ಬೆಂಗಳೂರು ಸೆಂಟರ್ನಲ್ಲಿ? ಅಲ್ಲಿ ಈಗಾಗಲೇ ಹಲವು ಸಲ ಆರಿಸಿ ಬಂದಿದ್ದಾರೆ ಅವರು ಬಿಜೆಪಿ ಅಲ್ಲಿ ಅಭ್ಯರ್ಥಿ. ಮೋಸ್ಟ್ ಪ್ರಾಬಬ್ಲಿ ಅವರು ಹೋಪ್ಸ್ ಹೆಚ್ಚಿದ್ದಾವೆ. ಅಲ್ಲಿ ಸಂಘಟನೆ ಚೆನ್ನಾಗಿದೆ ಅವ್ರದ್ದು. ಅಲ್ಲಿ ಅವ್ರಿಗೆ ಮೋಸ್ಟ್ಲಿ ಸೋಲ್ ಆಗ್ತದೋ ಏನೋ ಅಂತ ಒಂದಿಷ್ಟು ಆತಂಕದ ಇಲ್ಲ ಅಂತಲ್ಲ. ಯಾಕಪ್ಪ ಅಂದರೆ MC ಮೋಹನ್ ಅವ್ರ ಕಂತಾರೆ ಅವರು ಇಂಥವ್ರು ಸ್ವಲ್ಪ ಚಲೋ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವ್ರ ಮೇಲೆ ಒಂದಿಷ್ಟು ಅಲ್ಲಿ ಒಂದು ದೊಡ್ಡ ಏನಪ್ಪ ಅಂದ್ರೆ ಬೆಂಬಲಿಗರ RSSದ ಒಂದು ದಂಡನ ಅಲ್ಲಿ ಇರುವುದರಿಂದಾಗಿ ಅವ್ರು ಸೋಲು ಅವಕಾಶ ಭಾಳಷ್ಟು ಕಡಿಮೆ ಇದಾವೆ ಅಂತ ಹೇಳ್ಬೇಕಾಗಿದೆ. ಈ ಕಡೆ ಉಡುಪಿ ಚಿಕ್ಕಮಗಳೂರು ಭಾಗಕ್ಕೆ ಬರೋ ಹಾಗಿದ್ರೆ ಬಿಜೆಪಿ